ಏನು ಎಲ್ಲ ನನ್ನ ಅಣ್ಣ ತಮ್ಮಂದರು ಮತ್ತು ಮಾಧ್ಯಮ ಮಿತ್ರರು ಎಲ್ರಿಗೂ ಕೂಡ ಸ್ವಾಗತ. ಏನಿವತ್ತು ಕೋಲಾರ ತಾಲೂಕು ಸುಕ್ತೂರು ಹೋಬಳಿ ತೂರಂಡಳ್ಳಿ ಗ್ರಾಮದ ನಾಚೇಗೌಡ ವಿ ಅನ್ನೋ ಸರ್ಕಾರಿ ನೌಕರ ಅವರು ಬಂದು ಯೂನಿವರ್ಸಿಟಿ ಬಂದು ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕೋಲಾರದಲ್ಲಿ ಕೆಲಸ ಮಾಡಿದ್ದಾರೆ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದ್ದಾರೆ. ಏನು ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟಂಗೆ ಅವರು ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ನಾಚೇಗೌಡ ಅಂತ. ಅವರ ಕುಟುಂಬದಲ್ಲಿ ಸುಮಾರು 26 ಜನ ಇದ್ದಾರೆ. 26 ಜನ ನಾಚೇಗೌಡ, ರಾಮೇಗೌಡ, ಪ್ರದೀಪ್, ಪೃಥ್ವಿರಾಜ್, ಮುನ್ಶಾಮಿಗೌಡ, ಟಿ ವಿ ಲೋಕನಾಥ್, ರಾಮೇಗೌಡ ಎಂಬ ಕುಟುಂಬದಲ್ಲಿ ವಾಸವಾಗಿರೋಂಥವರು. ಆ ಗ್ರಾಮದಲ್ಲಿ ಇರೋಂಥವರು ಭಾಳ ಎಸ್ ಸಿಗಳು ಭಾಳ ನಿರ್ಗತಿಕರು. ಆ ನಿರ್ಗತಿಕರು ಇರೋ ವಾಸ ಯಾವುದಪ್ಪ ಅಂದರೆ ಸರ್ಕಾರ ಗೋಮಾಳದಲ್ಲಿ ಮನೇಲಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಈ ಸರ್ಕಾರಿ ಗೋಮಾಳದಲ್ಲಿ ಮನೇಲಿ ಕಟ್ಕೊಂಡ್ಬಿಟ್ಟಾಗ ಅವ್ರಿಗೆ ದಾರಿ ಇಲ್ಲ. ಈ ನಾಚೇಗೌಡ ಅಂತ ಇದ್ದಾರಲ್ಲ, ಒಬ್ಬ ಪ್ರಭಾವಿ ಮುಖಂಡ, ಸರ್ಕಾರಿ ನೌಕರ, ಅದು ಆತನು ನಿವೃತ್ತಿ ಹೊಂದಿರೋದು ಯಾವಾಗಪ್ಪ ಅಂದರೆ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. 31/5/18 ನಿವೃತ್ತಿ. ಅವ್ರ ಕೆಲಸ ಸೇರಿದಾಗಿಂದ 18ನೇ ಇಸ್ವಿಯಲ್ಲಿ ನಿವೃತ್ತಿ ಹೊಂದ್ತಾರೆ ಆ ಮನುಷ್ಯ. ಅವನು ನಿವೃತ್ತಿ ಹೊಂದಿದಾಗ ಪಾಪ ಪುಣ್ಯಾತ್ಮ ಏನು ಕೃಷಿ ಇಲಾಖೆ ಬರೋ ಸವಲತ್ತುಗಳನ್ನು ಅವ್ರ ಮನೆಗೆ ಮಾಡಿಸ್ಕೊತಾನೆ. ಎಷ್ಟು ಚೆನ್ನಾಗಿ ಅವರು ಇದು ಮಾಡ್ತಾರೆ ಅಂದರೆ, ಕೃಷಿ ಉಂಡ ಬಂದು ನೋಡು ಅವರು ಫೋಟೋಗಳು. ನಿವೃತ್ತಿ ಆದಾಗ ಅವ್ರು ಸರ್ಕಾರಿ ನೌಕರ ಫ್ಯಾಮಿಲಿ ಅಲ್ವಾ, ನಿವೃತ್ತಿ ಆದಾಗ ಕೃಷಿ ಉಂಡ ಕೂಡ ಸವಲತ್ತನ್ನು ಪಡ್ಕೊಂಡಿರ್ತಾರೆ ಆ ಮನುಷ್ಯನ ಆ ಕುಟುಂಬಕ್ಕೆ ಸುಮಾರು 48 ಎಕರೆ ಜಮೀನಿದೆ. ನಾಚೇಗೌಡ ಎಂಬ ಕುಟುಂಬಕ್ಕೆ 48 ಎಕರೆ ಜಮೀನಿದೆ. ಅದು 48 ಎಕರೆ ಜಮೀನಿನಲ್ಲಿ ಶಂಬಪ್ಪ ಎಂಬುವರು ಸರ್ಕಾರಿ ಜಮೀನಿನಲ್ಲಿ ನಾವು ಮನೆ ಕಟ್ಕೊಂಡಿದ್ದೀವಿ, ನಮ್ಗೆ ದಾರಿಗೆ ಬೇಕು ಅಂತ ವಾದ ಮಂಡಿಸ್ತಾರೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ. ಆ ಅಸಿಸ್ಟೆಂಟ್ ಕಮಿಷನರ್ ಅವರು ಕೂಡ ನಮ್ಮ ಕಡೆನೇ ಪರವಾಗಿನ ಮುಟ್ಕೊಳಕ್ಕಂತಾರೆ, ಜಮೀನನ್ನ ಸರ್ಕಾರ ವಶ ಪಡ್ಕೊಳ್ತಾರೆ. ಆ ಕೇಸು DC ಆಫೀಸ್ಗೆ ಅಪೀಲ್ ಬರ್ತಾರೆ. ಅಪೀಲ್ನಲ್ಲಿ ಹೇಳ್ತಾರೆ, ಸಹಾಯಕ ಕಮಿಷನರ್ ಅವರು ಆದೇಶ ಮಾಡಿದಾಗ ತಾಲೂಕು ದಂಡಾಧಿಕಾರಿಗಳು ರಿಪೋರ್ಟ್ ಕೊಡ್ತಾರೆ. ಇವ್ರಿಗೆ 40 45 ಎಕರೆ ಜಮೀನಿದೆ, ಇವರು 83ರಲ್ಲಿ ಕೂಡ ಮಂಜೂರು ಮಾಡ್ಕೊತಾರೆ. ತಂದೆ, ಮಗ, ಅಣ್ಣ, ತಮ್ಮ ಎಲ್ರಿಗೂ ಮಂಜೂರು ಮಾಡ್ಕೊಂಡು ಬಂದಿದ್ದಾರೆ ಅಂತ ಸ್ಪಷ್ಟವಾಗಿ ರಿಪೋರ್ಟ್ ಕೊಡ್ತಾರೆ ದಂಡಾಧಿಕಾರಿಗಳು. ಆ ದಂಡಾಧಿಕಾರಿ ರಿಪೋರ್ಟ್ ಮೇಲೆ ಅಸಿಸ್ಟೆಂಟ್ ಕಮಿಷನರ್ ವಜಾ ಮಾಡಿದ್ದ ಪ್ರಕರಣವನ್ನು DC ಅವರು ಹೇಳ್ತಾರೆ, ಈ ಪ್ರಕರಣದಲ್ಲಿ ಸ್ಪಷ್ಟತೆ ಇಲ್ಲ ಅಂತ ಡಿಸ್ಮಿಸ್ ಮಾಡ್ತಾರೆ. ತಹಶೀಲ್ದಾರ್ ಕೊಟ್ಟರೋ ವರದಿನೇ ನೀವು ಸರಿಯಿಲ್ಲ ಅಂದಮೇಲೆ ಇನ್ಯಾವ ವರದಿ ತಗೊಂತೀರಿ ನೀವು? ಜನಸಾಮಾನ್ಯ ಇವತ್ತು ಮಾಲೂರು ಅಲ್ಲ, ಕೋಲಾರ ಎಲ್ಲ ಕಡೆ ಭೂಮಾಫಿಯಾಗಳು ಕೆಲಸ ಮಾಡಿದ್ರೆ ಯಾಕಪ್ಪ ಅಂದರೆ ಬೇಜವಾಬ್ದಾರಿ ಅಧಿಕಾರಿಗಳಿರೋದ್ರಿಂದ ಕಳ್ಳತನಗಳು ಜಾಸ್ತಿ ಆಗ್ತಾ ಇವೆ. ಭೂಮಿ ಕಳ್ಳತನಗಳು ಸ್ಪಷ್ಟತೆ ಯಾಕಿಲ್ಲ ಜಿಲ್ಲಾಧಿಕಾರಿಗಳಿಗೆ? ಶಂಬಪ್ಪನವರು ಅಪೀಲ್ ಬಂದರು, ಅವ್ರ ಮನೆ ಸ್ವಂತ ಜಾಗಕ್ಕಲ್ಲ, ಸರ್ಕಾರಿ ಗೋಮಾಳ ಜಮೀನನ್ನು ಉಳಿಸಿ ಅಂತ. 83ರಲ್ಲಿ 1 ಎಕರೆ 70 ಸರ್ವೆ ನಂಬರಲ್ಲಿ 1 ಎಕರೆ 10 ಗುಂಟೆ ಜಮೀನನ್ನು ಅಕ್ರಮವಾಗಿ ಖಾತೆ ಮಾಡ್ಕೊಂಡಿದ್ದಾರೆ, ಅಕ್ರಮದಲ್ಲಿ ಗ್ರಾಂಟ್ ಮಾಡ್ಕೊಂಡಿದ್ದಾರೆ ಅಂತ ತಹಶೀಲ್ದಾರ್ ಕೊಟ್ಟ ರಿಪೋರ್ಟನ್ನು ನೀವು ಏನೋ ಗೊತ್ತಿಲ್ಲ ಅಂತ ಹೇಳ್ತೀರಲ್ಲ. ನೀವು ಇನ್ನೇನು ಪರಿಶೀಲನೆ ಮಾಡ್ತೀರಿ? ನೀವು ಇನ್ನೆಂತ ವರದಿ ಕೊಡ್ಬೇಕು ನಿಮಗೆ? ಸರ್ಕಾರಿ ಜಮೀನು ಗೋಮಾಳವನ್ನು ಉಳಿಸಿ ಅಂತ ಹೂವಳ್ಳಿ ಪ್ರಕಾಶ್ ನಾನು ಅರ್ಜಿ ಕೊಟ್ಟರೆ, ಒಂದು ಪಿಟಿಷನ್ ಹಾಕಿದ್ರೆ ನೀವು ಲೋಕಲ್ಗೆ ಬರೋದಿಲ್ಲ ಅಂತ ಹೇಳೋದು ಯಾರಪ್ಪ ಅಂದರೆ ಜಿಲ್ಲಾಧಿಕಾರಿಗಳು. ನಾನು ಸರ್ಕಾರಿ ಜಮೀನು ಉಳಿಸಿ ಅಂತ ಹೇಳಿದ್ರೆ ನಿಮ್ಮ ಅಧಿಕಾರಿಗಳಿಗೆ ಗೈಡ್ಲೈನ್ಸ್ ಮಾಡಿ ಸ್ವಾಮಿ. ನೀವು ಸೋಮೋಟ ಕೇಸ್ ತಗಂತೇಳಿ ತಹಶೀಲ್ದಾರ್ಗಳನ್ನ
ತಹಶೀಲ್ದಾರ್ಗಳಿಂದ ವಕಾಲತ್ ಹಾಕ್ಸ್ಕೊಳ್ಳಿ ನೀವು. ಲೋಕಲ್ ಬರಲ್ಲ ಅಂತ ಹೇಳ್ಬಿಟ್ಟು ನೀವು ಜನಗಳಿಗೆ ದಿಕ್ಕಿಗೆ ತಪ್ಪಿಸಿ ನೀವು ಕೆಲಸ ಮಾಡಿ ಭೂಮಾಲೀಕರ ಪರವಾಗಿ ನೀವು ಆದೇಶಗಳು ಮಾಡ್ಕೊಂಡು ಹೋದ್ರೆ ಸರ್ಕಾರಿ ಭೂಮಿ ಎಲ್ಲಿ ಉಳಿತದೆ ಸ್ವಾಮಿ? ಎಲ್ಲಿ ಉಳಿತದೆ ಸರ್ಕಾರಿ ಭೂಮಿ? ಇವತ್ತು ಗೋಪಾಲಪ್ಪ ಎಂಬುವರು 1 ಎಕರೆ 10 ಗುಂಟೆ ಗೋಪಾಲಪ್ಪನ ಹಾಕೊಂಡು ಬಂದು ವೆಂಕಟಲಕ್ಷ್ಮಮ್ಮನ AC ಮೇಡಮ್ನವ್ರು ವಜಾ ಮಾಡ್ತಾರೆ, ಮೈತ್ರಿ ಮೇಡಮ್ನವ್ರು ವಜಾ ಮಾಡ್ತಾರೆ, DC ಅವರಾದ್ರೂ ವಜಾ ಮಾಡ್ತಾರೆ. ತಹಶೀಲ್ದಾರು AC-ಗಳು 2 AC-ಗಳು ಕೂಡ ಸರ್ಕಾರಕ್ಕೆ ಮುಟ್ಕೋಲ್ ಹಾಕೊಂಡ್ರೆ DC ರಿಲೀಫ್ ಕೊಡ್ತಾರೆ. ಇಷ್ಟು ದಿನದಿಂದ ಏನು ಮಾಡ್ಕೊಂಡಿದ್ರಿ ಅಂತ ಹೇಳ್ತಿದ್ರೆ, ನಾನು ಕಂದಾಯ ಇನ್ಸ್ಪೆಕ್ಟ್ರಾ, ರೆವಿನ್ಯೂ ಸೆಕ್ರೆಟರಿನ ನಾನು? ನೀವೇನು ಕಳೆ ಬೀಜ ಕೂತ್ಕೊಳ್ಳೋ ತಿನ್ನಾಕ್ ಮಡಗಿದ್ರು ಅಧಿಕಾರಿಗಳನ್ನ? VARI ಅವರು ಸ್ಪಷ್ಟವಾಗಿ ರಿಪೋರ್ಟ್ ಕೊಟ್ಟರು ಕೂಡ ಆ ರಿಪೋರ್ಟ್ ನೀವು ತಳ್ಳಿ ಹಾಕ್ತಿರಲ್ಲ ನೀವು ಇನ್ನೇನು ಮಾಡ್ತೀರಿ ನೀವು? ನೋಡಿ, 46 ಎಕರೆ ಅಂತ ತಹಶೀಲ್ದಾರ್ ರಿಪೋರ್ಟ್ ಇದು, VARI ತಹಶೀಲ್ದಾರ್ ರಿಪೋರ್ಟ್ ಇದು. ಇದನ್ನೇ ಸರಿ ಇಲ್ಲ ಅಂತ ಹೇಳಿದ ಮೇಲೆ ಇನ್ಯಾವ ಸರಿ? ಅಗಲಕೋಟೆ ಜಮೀನು ಆಗಿರೋ ಸರಿ ಅಂತ ಹೇಳ್ತೀರಿ ಹಂಗಾದ್ರೆ ನೀವು? ಅಗಲಕೋಟೆ ನೋಡಿದ್ರೆ ದಾಖಲೆ ಇಲ್ಲ ಅಂತ ಹೇಳ್ತೀರಿ, ಇಲ್ಲಿ ದಾಖಲೆ ಕೊಟ್ಟರೆ ಸರಿ ಇಲ್ಲ ಅಂತ ಹೇಳ್ತೀರಿ. ಇದು ಅಧಿಕಾರಿಗಳು ಮಾಡೋ ಜವಾಬ್ದಾರಿ ಕೆಲಸನ ಇದು? ಹೂವಳ್ಳಿ ಪ್ರಕಾಶ್ ಅವರು ಯಾವ್ದೋ ಗೋಮಾಳ ಜಮೀನು ಉಳಿಸಿ ಅಂತ ನಾವು ಕೇಳಿದ್ರೆ ನೀವು ಲೋಕಲ್ಗೆ ಬರೋದಿಲ್ಲ ಅಂತ ಹೇಳ್ತೀರಿ, ಹೋದಾಗೆಲ್ಲ ಅವಮಾನ ಮಾಡ್ತೀರಿ, ಸೈಟೇಷನ್ ಕೊಡು ಅಂತ ಹೇಳ್ತೀರಿ. ಯಾವ್ದು ಸರಿ ಸೈಟೇಷನ್ ಕೊಡೋದು? ನನಗೆ ಎಷ್ಟು ಜವಾಬ್ದಾರಿ ಇದ್ರು ಡಬಲ್ ಟ್ರಿಬಲ್ ಜವಾಬ್ದಾರಿ ನಿಮ್ಮ ಜಿಲ್ಲಾಧಿಕಾರಿಗಳಿಗಿದೆ. ಆಯ್ತು, ಹೂವಳ್ಳಿ ಪ್ರಕಾಶ್ ಅವರು ಅಪ್ಲಿಕೇಶನ್ ರಿಸಲ್ಟ್ ಮಾಡಿ ತಹಶೀಲ್ದಾರ್ ಸೂಪರ್ಟ ಕೇಸ್ ತಗೊಳ್ಳಿ. ಯಾಕಾಗಲ್ಲ ನಿಮ್ಮ ಕೈಲಿ ಹಂಗಾದ್ರೆ? ನೀವು ಎಲ್ಲಿ ಕೂಡ ಭೂ ಮಾಲೀಕರನ್ನ ಬಿಡೋಕ ನೀವು ತಯಾರಿಲ್ಲ. ದಲಿತರು SC STಗಳು ಇಲ್ಲಿ ಬದುಕೋಂಗಿಲ್ಲ. ಇದು ನಿಮ್ಮ ಕತೆ. ನಾನು ಹೇಳೋದು, ಏನ್ ನಾಚೇಗೌಡ ಎಂಬುವರು ಅಕ್ರಮವಾಗಿ ಸಾಗುವಳಿ ಚೀಟಿ ತಗೊಂತಾರೆ 83ರಲ್ಲಿ, ಅಕ್ರಮ ಸಾಗುವಳಿ ಚೀಟಿ ಎಂಡಾರ್ಸ್ಮೆಂಟ್ ಕೂಡ ತಾಲೂಕು ಆಫೀಸಲ್ಲಿ ಕೊಟ್ಟಿದೆ, ಇದು ಅಕ್ರಮ ಆಗಿದೆ ಅಂತ. ಇದ್ರ ಮೇಲೆ ನೀವು ವರದಿ ಕೇಳಿದ್ರೆ ನೀವು ಸರಿಯಿಲ್ಲ ವರದಿ ಅಂತ ಹೇಳ್ತೀರ ಜಿಲ್ಲಾಧಿಕಾರಿಗಳೇ. ಅಸಿಸ್ಟೆಂಟ್ ಕಮಿಷನರ್ ಅವರೇ, ಇನ್ನೇನು ಕೊಡ್ಬೇಕು ನಿಮ್ಗೆ ನಾವು? ಇನ್ನೇನು ಕೊಡ್ಬೇಕು ನಿಮ್ಗೆ? ಸೋಮಾಟ ಕೇಸ್ ತಗೊಳ್ಳಿ ಸ್ವಾಮಿ, ದಾಖಲೆಗಳು ಇದಾಗಿದೆ ನೋಡೋ. ತಹಶೀಲ್ದಾರರು ಯಾವುದೇ ರೆಕಾರ್ಡ್ ಇರುವುದಿಲ್ಲ ಅಂತ ಎಂಡಾರ್ಸ್ಮೆಂಟ್ ಹಿಂಬರ ಕೊಡ್ತಾರೆ. ಯಾವುದೇ ಹಿಂಬರ ಕೊಟ್ಟರು ಕೂಡ ನೀವು ಕ್ಯಾರೇ ಮಾಡೋದಿಲ್ಲ ಅಂತ ಹೇಳಿದ್ರೆ ದಲಿತರಿಗೆ ಎಲ್ಲಿ ರಕ್ಷಣೆ ಕೊಡ್ತೀರಿ ನೀವು? ಹಿಂದುಳಿದ ವರ್ಗಕ್ಕೆ ಎಲ್ಲಿ ರಕ್ಷಣೆ ಕೊಡ್ತೀರಿ ನೀವು? ಸರ್ಕಾರಿ ಗೋಮೇಳಂಗೆ ಎಲ್ಲಿ ಉಳಿಸ್ತೀರಿ ನೀವು? ಇಲ್ಲಿ ಅದೇ ನಾಚವಳ್ಳಿ ತೊರಂಡಳ್ಳಿ ಗ್ರಾಮದಲ್ಲಿ ಅಶ್ವತ್ಥ ಕಟ್ಟೆ ಇದೆ, ಕುಂಟೆ ಇದೆ, ಆ ಅಶ್ವತ್ಥ ಗಿಡದ ಇವು ವಿಗ್ರಹಗಳಿವೆ. ಇಷ್ಟೆಲ್ಲ ಇದ್ರು ಕೂಡ ನೀವು ಅದನ್ನ ಖಾತೆ ಮಾಡ್ಕೊಂಡು ಕಾಂಪೌಂಡ್ ಹಾಕೊಂತೀರಿ. ನಾಚೇಗೌಡ್ರೆ, ನೀನ್ ಲೀನಾ? ವಿಶ್ವವಿದ್ಯಾಲಯದಲ್ಲಿ ಲೀನಾ ಕೆಲಸ ಮಾಡಿರುವಂತ ಪುಣ್ಯಾತ್ಮ ನೀನು. ನಿನಗೇನಾದ್ರೂ ಗೌರವ ಆತ್ಮವಿಶ್ವಾಸ ಇದ್ರೆ ಸರ್ಕಾರಿ ಜಮೀನ ಒಂದು ಕಿಂಚತ್ ಬಿಡೋಂಗಿಲ್ಲ. ಯಾಕಂದ್ರೆ ನೀನು ರೈತರ ಪರವಾಗಿ ಕೆಲಸ ಮಾಡಿರುವಂತ ವ್ಯಕ್ತಿ. ನೀವು ನಿವೃತ್ತಿ ಘೋಷಣೆ ಮಾಡಿದಾಗೆ ನೀನು ಸುಮಾರು ಲಕ್ಷಗಳನ್ನ ಲೂಟಿ ಮಾಡಿರೋ ಪುಣ್ಯಾತ್ಮ ನೀನು. ಅಲ್ಲಿ ಆ ಕೃಷಿ ಅಧಿಕಾರಿಗಳು ಹೇಳ್ತಾರೆ, ಇಲ್ಲಿ ಕೃಷಿ ಹೊಂಡ ಮಾಡೋದು ಕರೆಕ್ಟ್ ಆಗಿದೆ ಅಂತ ವರದಿ ಕೊಡ್ತಾರೆ. ಕೃಷಿ ಹೊಂಡ ಸರ್ಕಾರಿ ಫ್ಯಾಮಿಲಿ ಮಾಡೋ ಸರಿ ಅಂತ ಹೇಳ್ತಾರೆ. ಕೃಷಿ ಹೊಂಡದಲ್ಲಿ ಯಾವ ಸರಿ? ಏನು ಕಣ್ಣು ಮುಚ್ಕೊಂಡು ಕೊಟ್ಟಿದ್ದೀರಾ? ಇಲ್ಲಿ ತಹಶೀಲ್ದಾರರು AC DC ಕಾಟಾಚಾರಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇರೋದ ನೀವು? ಹಂಗಾದ್ರೆ ತಹಶೀಲ್ದಾರ್ ವರದಿ ಸರಿಯಿಲ್ಲ ಅಂತ ಹೇಳ್ತೀರಿ, VA ರಿಪೋರ್ಟ್ ಸರಿಯಿಲ್ಲ ಅಂತ ಹೇಳ್ತೀರಿ, AC ಅವರು ಮಾಡೋ ಆದೇಶ ಸರಿಯಿಲ್ಲ ಅಂತ ಹೇಳ್ತೀರಿ. ಇದು ಯಾವುದು ನಮ್ಮ ಕಣ್ಣು ಮುಂದೆ ಬಂದೇ ಇಲ್ಲ ಅಂತ ನೀವು ಡಿಸ್ಮಿಸ್ ಮಾಡ್ತೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಜಿಲ್ಲಾಧಿಕಾರಿಗಳೇ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ವರದಿನೆಲ್ಲ ಮರೆಮಾಚಿ ನೀವು ಪ್ರೂವ್ ಮಾಡೋಕೆ ಯಾವುದೇ ದಾಖಲೆ ಕೊಟ್ಟಿಲ್ಲ ಅಂತ ಹೇಳ್ತೀರ ಸ್ವಾಮಿ. 5 ನಿಮಿಷ ನೀವು ಟೈಮ್ ಕೊಟ್ಟರೆ ನಾನು ಪ್ರೂವ್ ಮಾಡ್ಬಿಡ್ತೀನಿ. ಅದೇ ಕೋರ್ಟಲ್ಲಿ ಕೊಟ್ಟಿರೋ ಕಾಪಿಗಳಲ್ಲಿ ಅದೇ ವರದಿ ಇದ್ರೆ ನೀವೇನಾಗ್ತೀರಿ? ಹಂಗಾದ್ರೆ ಏನಾಗ್ತೀರಿ? ನಾವು ಸುಳ್ಳು ವರದಿ ಅಲ್ಲ, ತಹಶೀಲ್ದಾರ್ ಕೊಟ್ಟಿರೋ ವರದಿ ಅದೇ ಫೈಲಲ್ಲಿ ಇದ್ರೆ ನೀವೇನಾಗ್ತೀರಿ? ಪಾಪ ಜಿಲ್ಲಾಧಿಕಾರಿಗಳು ತುಂಬಾ ಪ್ರಬುದ್ಧರಿದ್ದಾರೆ. ಪಾಪ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಪೀಚ್ ಕೊಡ್ತಾರೆ, ಪರಿವರ್ತನೆ ದಾರಿ ಹೇಳ್ತಾರೆ. ಬದುಕಾಗಿ ಮಾತ್ರ ದಾರಿ ಹೇಳಲ್ಲ ಅವರು. ಇದು ಸ್ಪಷ್ಟವಾದ ಇರಲಿ. ಹ್ಞೂ ಸ್ವಾಮಿ, ಅಲ್ಲ ಅದೇ ಹೇಳ್ಬಿಟ್ಟಿದ್ದೀನಿ ಈಗ.